ಒಬ್ಬ ಮುಖ್ಯಮಂತ್ರಿ ಸುಮ್ಮನೆ ಏನೋ ಮಾತಾಡ್ತಾ ಇದ್ದೀರಿ ನೀವು ಜಾತಿವಾರಿ ಜನಗಣತಿ ಬಗ್ಗೆ. ಆಮೇಲೆ ಇಲ್ಲೇನಾಗಿದೆ, ಇಲ್ಲಿ ಯಾರು ಮೆಂಬರ್ಸ್ ಯಾರು? ಕರ್ನಾಟಕದ ಜಾತಿವಾರು ಜನಗಣತಿಯಲ್ಲಿ ಮೆಂಬರ್ಸ್ ಯಾರೋ ರಿಟೈರ್ಡ್ ಆಫೀಸರ್ಸ್. ಇಲ್ಲಿ ಯಾರು ನಿಮ್ಮವನ್ನೇ ಒಬ್ಬನ ಮಾಡ್ಕೊಂಡ್ಬಿಟ್ಟಿದ್ದೀರಿ ಕಾಂತರಾಜು ಅಂತ, ರಿಟೈರ್ಡ್ ಆಫೀಸರ್ಸ್. ಇಲ್ಲಿ ಯಾರು ಇಕನಾಮಿಕಲ್ ಎಕ್ಸ್ಪರ್ಟ್ಸ್ ಇಲ್ಲ, ಸೋಷಿಯಲ್ ಸೈಂಟಿಸ್ಟ್ಗಳಿಲ್ಲ, ಯಾರಿಲ್ಲ. ಸುಮ್ಮನೆ ಯಾರು ರಿಟೈರ್ಡ್ ಆಫೀಸರ್ಗಳು. ಇದರಿಂದ ಜನಕ್ಕೆ ಏನಾಯಿತು ಅಂತಂದರೆ ಇದ್ರ ಮೇಲೆ ನಂಬಿಕೆನೇ ಬರಲಿಲ್ಲ. ಹಾಗಾಗಿ ಇವತ್ತು ಮೋದಿಯವರು ಹೇಳಿರೋದನ್ನು ನಾವೆಲ್ಲ ಕೂಡ ಸ್ವಾಗತಿಸ್ತೀವಿ. ಮತ್ತು ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಅಂದರೆ, ಇಲ್ಲ ಮೇಲ್ಜಾತಿಯವರೆಲ್ಲ ಭಾಳ ವಿರೋಧ ಇದ್ದಾರೆ ಇದಕ್ಕೆ, ಹಾಗೆ ಹೀಗೆ ಅಂತ ಹೇಳ್ತಾ ಬರ್ತಾ ಇದ್ದೀವಿ. ಸೊ ನಿನ್ನೆ ಎಲ್ಲ ಮೇಲ್ಜಾತಿಯವರು ಸ್ವಾಗತ ಮಾಡಿದ್ದಾರೆ. ಅದನ್ನ ಕುಮಾರಸ್ವಾಮಿ ಅವರು ಸ್ವಾಗತ ಮಾಡಿದ್ದಾರೆ, ಜಾತಿ ಜನಗಣತಿನ ಮೋದಿಯವರು ಅನೌನ್ಸ್ ಮಾಡಿರುವಂಥದ್ದನ್ನು. ದೆನ್ ನಮ್ಮ BJP ಅಧ್ಯಕ್ಷರಾದಂಥ ವಿಜಯೇಂದ್ರ ಸ್ವಾಗತ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಲೀಡರ್ಸ್ ಆಫ್ ಮೇಜರ್ ಕಮ್ಯುನಿಟಿ ದೇ ಹ್ಯಾವ್ ಆಲ್ ವೆಲ್ಕಮ್ ದಿಸ್. ಮತ್ತು ಮತ್ತು ಕ್ಯಾಬಿನೆಟ್ ತಾಮನ್ ಮಾಡಿ ಅಂತ ಕಡೆಗೆ ಅವ್ರ ವಿರೋಧ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಬಲಿಷ್ಠ ಕೋಮುಗಳ ವಿರೋಧ ಇದೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಈ ಎಲ್ಲ ಬಲಿಷ್ಠ ಕೋಮುಗಳು ಜಾತಿಯ ಜನಗಣತಿಯನ್ನು ಮೋದಿಯವರು ಏನು ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಎಸ್ ಇದೊಂದು ಐತಿಹಾಸಿಕ ಅಂತ ಹೇಳಿದ್ದಾರೆ. ಮತ್ತು ಮಾಡಿ ಮತ್ತೆ ಕೀಪ್ ಇಟ್ ಬಿಫೋರ್ ದ ಕ್ಯಾಬಿನೆಟ್. ಕಾಂತರಾಜ್ ವರದಿ ಕ್ಯಾಬಿನೆಟ್ ಮುಂದೆ ಬಂದೇ ಇಲ್ಲ. ಬರೀ ಏನಿದ್ರೆ ಹೆಗಡೆ ವರದಿನಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಇದು ಪೂರ ಪೊಲಿಟಿಸೈಸ್ ಆಗೋದು. ಈಗ ಕೇಂದ್ರದ ಜಾತಿಗಣತಿ ನಡೆದರೆ ಕರ್ನಾಟಕದ ಜಾತಿಗಣತಿ ಸ್ಯಾಂಟಿಟಿ ಕೇಂದ್ರ ಜಾತಿಗಣತಿ ನಡೆದಾಗ ಕರ್ನಾಟಕದ ಮಾಡೋ ಜಾತಿಗಣತಿಗೆ ಸ್ಯಾಂಟಿಟಿ ಇರುತ್ತಾ? ಅಲ್ಲ, ಈಗ ಇವರು ಅದನ್ನೇ ಇಟ್ಕೊಂಡು ಮಾಡಬೇಕು. ಬಟ್ ಇಲ್ಲಿ ಏನಾಗುತ್ತೆ, ನಿಮಗೆ ಯಾವಾಗ ನೀವು ಕೇಂದ್ರ ಮಾಡ್ತಾ ಇದ್ದಾರೆ ಅಂತಂದ್ರೆ ಆದ್ರೆ ಇದೇ ಬೇರೆ ಆಗುತ್ತೆ. ಈಗ ಇಲ್ಲಿ ರಾಜ್ಯದ ಮಾಡಿದ್ರಲ್ಲ, ಎಷ್ಟು ಜನ DC-ಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲಿ? ಇಲ್ಲ. AC-ಗಳು ಎಷ್ಟು ಜನ ಮಾಡಿದ್ದಾರೆ? ಇಲ್ಲ. ಸುಮ್ಮನೆ ಸೈನ್ ಹಾಕಿ ಹೋಗಿದ್ದಾರೆ ಅಷ್ಟೇ. ನೋಟು ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ರೆ ಒಂದು ಸ್ಪಷ್ಟತೆ ಇರುತ್ತೆ. ಅವಾಗ ಯಾರು ಆ ಥರ ಮಾತಾಡಲಿಕ್ಕೆ ಬರೋಲ್ಲ. ಒಂದು ಸ್ಪಷ್ಟತೆ ಇರ್ತದೆ. ಮತ್ತು ಹಿರಿಯ ಅಧಿಕಾರಿಗಳು DC ಲೆವೆಲ್ನವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದಕ್ಕೊಂದು ಕ್ರೆಡಿಬಿಲಿಟಿ ಇರುತ್ತೆ. ಯಾವುದೋ ಪಂಚಾಯತಿಯವ್ರು ಮಾಡೋದಲ್ಲ, ಇದು ಒಂದು ಕ್ರೆಡಿಬಿಲಿಟಿ ಇರುತ್ತೆ. ಹಾಗಾಗಿ ಯಾಕೆಂತಂದರೆ 75 ವರ್ಷಗಳಿಂದಲೂ 10 ವರ್ಷಕ್ಕೊಂದ್ಸಾರಿ ನಾವು ಸೆನ್ಸಸ್ ಮಾಡ್ತಾನೆ ಬಂದಿದ್ದೀವಿ. ಅದನ್ನು ಒಪ್ಕೊಂಡು ಕೂಡ ಬರ್ತಾ ಇದ್ವಿ ದೇಶ. ಅದು ಇಲ್ಲಿ ಜಾತಿ ಜನಗಣತಿ ಯಾಕೆ 10 ವರ್ಷ ಹಾಗೆ ಬಿಟ್ರಿ ನೀವು? ಯಾರು ಜವಾಬ್ದಾರಿ ಇದಕ್ಕೆ? 10 ವರ್ಷ ಅದನ್ನಾಗೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ಟು ಇದಕ್ಕಿದ್ದಂಗೆ ಧೂಳೋದಿರ್ತೀನಿ ಅಂದರೆ ಅಲ್ಲಿ ಕಾಂತರಾಜ್ ವರದಿನೇ ಇಲ್ಲ, ಅಲ್ಲಿ ಮಿಸ್ಸಿಂಗ್. ಮತ್ತು ಕಾಂತರಾಜ್ ವರದಿ ಮಿಸ್ಸಿಂಗ್ ಆದಮೇಲೆ ನೀವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರ? ಇದೆಲ್ಲ ಭಾಳಷ್ಟಿದ್ದಾವೆ, ಎಲ್ಲ ಈಚೆ ಬರ್ತಾ ಇದೆ. ಎಲ್ಲ ಬರಬೇಕು, ಈಚೆ ಬರಬೇಕು. ನನಗೆ ಗೊತ್ತಿಲ್ಲ, ಅವ್ರು ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಮಂತ್ರಿ, ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಅವ್ರಿಗೂ ಗೊತ್ತಾಗಿಲ್ಲ. ಅವರು ಡೀಪಾಗಿ ಹೋಗಿಲ್ಲ ಇದರಲ್ಲಿ. ಸುಮ್ಮನೆ ಜೈ ಹೌದು. ಅದೇ ನಿಮ್ಗೆ ಈಗ ಒಂದು ಯಾವುದಾದ್ರು ಸರ್ಕಾರದ ಕಮಿಟಿ ಅಂದರೆ ಎಕ್ಸ್ಪರ್ಟೈಸ್ ಇರಬೇಕು. ಇಲ್ಲೇನಾಯ್ತು, ಸುಮ್ಮನೆ ಯಾರು ಜಾತಿವಾರು ತೊಗೊಂಬಂದು ಹಾಕ್ಬಿಟ್ಟಿರ್ತೀವಿ. ಬ್ಯಾಕ್ವರ್ಡ್ ಕ್ಲಾಸ್, ಈ ಜಾತಿ ಆ ಜಾತಿ, ಅಯ್ಯೋ ಒಬ್ಬನ ಸರಿ ತಿಗಳಿರೋರು ಮಾಡಿದ್ರು. ಒಬ್ಬನ ಇಸ್ ರಿಟೈರ್ಡ್ ತಹಶೀಲ್ದಾರ್ ಅವ, ಸಿದ್ಲಿಂಗಪ್ಪ ಅನ್ನೋ ಎಂಥವನು ತಿಗಳಿರೋರು. ಅವ್ರನ್ನ ಮಾಡಿಬಿಟ್ಟು ಅವ್ನಿಗೆ ಏನೂ ಗೊತ್ತಿಲ್ಲ. ಹಿಂಗೆ ಈ ಥರ ಹೊಟ್ಟೋಗ್ತಿದ್ರು. ಸುಮ್ಮನೆ ಯಾರು ಒಂದು ಪೋಸ್ಟ್ ಕೊಡಪ್ಪ ಅಂತ ಕೂರಿಸ್ಕೊತಾರೆ. ಮತ್ತು ಈ ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಇದ್ದರು, ಯಡಿಯೂರಪ್ಪನವರು. ನೀವು ಯಾಕೆ ಅದನ್ನು ಅಟ್ಲೀಸ್ಟ್ ಪರಿಷ್ಕರಣೆ ಮಾಡ್ಬೋದಾಯ್ತು ನೀವು? ಅವ್ರು ಬಾಯಿ ಮುಚ್ಕೊಂಡು ಕೂತಿದ್ರಿ ನೀವು. ಇದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡಲಿಲ್ಲ ನಾವು ನೀವು. ಹಾಗಾಗಿ ಇದೇನು ಸಂಪೂರ್ಣ ಪೊಲಿಟಿಸೈಸ್ ಆಗೋಯ್ತು.
ಕರ್ನಾಟಕದ ಜಾತಿವಾರು ಜನಗಣತಿ ರಾಜಕೀಯವಾಗಿ ಹೋಗ್ತಿತ್ತು. ಹಾಗಾಗಿ ಇದು ಯಾರು ಸೀರಿಯಸ್ ಆಗಿ ತೊಗೊಳ್ಳದೇ ಇಲ್ಲ ಅನ್ನೋ ಮಟ್ಟಿಗೆ ಮತ್ತೇನು ಇದ್ರದ್ದೇನು ಇಂದಿರಾ ಸಹಾನಿ ಕೇಸ್ನಿಂದ ಇದು ಶುರುವಾಗಿರುವುದು. ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ದ ಡೈರೆಕ್ಷನ್ ಏನಂತ, ಪ್ರತಿ ರಾಜ್ಯದಲ್ಲೂ ಕೂಡ ಜಾತಿವಾರು ಜನಗಣತಿ ಆಗಲಿ ಅಂತಂದ್ರೆ ಯಾವ ಆಧಾರದ ಮೇಲೆ ಆಗಬೇಕು ಅಂತಕ್ಕಂಥದ್ದು ಹೇಳಿತು. ಬಟ್ ಎಸ್, ಅದರ ಆಧಾರದ ಮೇಲೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದನ್ನು ಕೈ ಎತ್ಕೊಂತು. ಬಟ್ ಯಾವ ರೀತಿ ಒಂಥರ ಈ ಗಂಜಿ ಕೇಂದ್ರಿತ ಥರ ಆಗೋಯ್ತು, ಯಾರ್ಯಾರನ್ನೋ ಅದರೊಳಗೆ ಸೇರಿಸ್ಕೊಂಡು ಪೂರ ಪೊಲಿಟಿಸೈಸ್ ಆಗೋಯ್ತು. ಹಾಗಾಗಿ ಅದರಿಂದ ಯಾವ ಮಾಡಬೇಕಾಗಿತ್ತು, ಇದು ಬಡ್ಜೆಟ್ಗಿಂತ ಮುಂಚೆ ಈ ವರದಿ ಒಪ್ಕೋಬೇಕಾಗಿತ್ತು. ಏಕೆಂದರೆ ಇದು ಆಧಾರ ಏನು, ನೀವು ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಇವೆಲ್ಲ ಇದಾವಲ್ಲ, ಹಾಗಾಗಿ ಆ ಶಿಕ್ಷಣ ಇವೆಲ್ಲ ಬರ್ತಾವಲ್ಲ, ಇವು ಯಾವ ಜನಾಂಗಕ್ಕೆ ನಾವು ಎಷ್ಟೆಷ್ಟು ಬಡ್ಜೆಟಲ್ಲಿ ಅವ್ರಿಗೆ ಇದು ಮಾಡಬೇಕು ಅಂತಕ್ಕಂಥದ್ದು 1936 ಬ್ರಿಟಿಷ್ನವ್ರು ಮಾಡಿದ್ದೆ ಆ ಕಾರಣಕ್ಕೇನೆ. ಸೊ ಹಾಗಾಗಿ ಬಜೆಟ್ ಆದಮೇಲೆ ಇದು ಮುಂಡ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿಗೆ ನಿಮ್ದೇನಲ್ಲಿ ನೀವು ಆರ್ ನಾಟ್ ಸೀರಿಯಸ್. ಸುಮ್ಮನೆ ಏನೋ ಮಾಡಬೇಕು, ರಾಜಕೀಯ ಮಾಡಬೇಕು, ಸಿದ್ದರಾಮಯ್ಯನೂ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲಿ ಯಾರೋ ಕೂಗ್ತಾನೆ, ಇಲ್ಲೊಬ್ಬ ಕೂಗ್ತಾನೆ ಅಷ್ಟೇ, ಏನೂ ಆಗ್ತಾಯಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಜಾತಿವಾರು ಜನಗಣತಿ ಚರ್ಚೆಗೆ ಎಲ್ಲಿ ಸಿಕ್ಕಿದೆ? ಮಾಧ್ಯಮದವ್ರು ನಿಮ್ಗೇನಾದ್ರು ಸಿಕ್ಕಿದೆ ಚರ್ಚೆಗೆ? ಕಾಪಿ ಸಿಕ್ಕಿದೆಯಾ ನಿಮಗೆ? ಜಯಪ್ರಕಾಶ್ ಹೆಗಡೆನೇ ಹೇಳಿದ್ದಾರೆ, ಚರ್ಚೆಗೆ ಸಿಗಲಿಲ್ಲ, ಇದು ನಮ್ಮ ಹತ್ರ ಇಲ್ಲ, ಅದು ಇವ್ರ ಅಂಕಿ ಸಂಖ್ಯೆ ಆದಾದ್ಮೇಲೆ ಇವ್ರನ್ನ ಬರೆದಿಟ್ಕೊಂಡ್ರು ಅಷ್ಟೇ. ಕಾಂತರಾಜ್ ವರದಿ ಕೈಗೆ ಸಿಕ್ಕಿಲ್ಲ. ಕಾಂತರಾಜ್ ಕೇಳಿದ್ರೆ ಇಲ್ಲ ನಾನು ನೀಟಾಗಿ ಬಾಕ್ಸಲ್ಲಿ ಇಟ್ಟು ಬೀಗ ಹಾಕಿ ಅಧಿಕಾರಿಗಳಿಗೆ ತಿಳಿಸಿ ಬಂದಿದ್ದೀನಿ, ಅದಿಲ್ಲ ಅಂತಂದ್ರೆ ಏನು ಅಂತ ಹೇಳ್ತಾರೆ. ಸೊ ಹೀಗೆ ಹಲವಾರು ಗೊಂದಲಗಳು ಇವತ್ತು ದಿವಸ ಕರ್ನಾಟಕದ ಈ ಜಾತಿ ಗಣತಿಗೆ ಒಂಥರ ಮಸ್ಕಾಗೋಗಿದೆ. ನಾನು ಈಗಲೂ ಕೂಡ ಕೇಂದ್ರ ಸರ್ಕಾರ ಏನು ಹೇಳಿದ್ದಾರೆ, ಇದನ್ನು 2026 ನೀವು ಶುರು ಮಾಡಬೇಕು. 2026 ಅಷ್ಟೊತ್ತಿಗೆ ನೀವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಬೇಸ್ ಕ್ರಿಯೇಟ್ ಮಾಡ್ಕೋಬೇಕು. ಯಾರಿಂದ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಮತ್ತು ಇದರ ಫಾರ್ಮೆಟ್ ಹೇಗೆ, ಅರ್ಜಿ ಭಾಳ ಇಂಪಾರ್ಟೆಂಟ್. ಮತ್ತು ನಮ್ಮಲ್ಲೀಗ ನಾವು ಹೈಲಿ ಅಡ್ವಾನ್ಸ್ಡ್ ನಾವು ಹೇಳ್ತೀವಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿ ತಾಂತ್ರಿಕವಾಗಿ ಆಗಬೇಕು. ಈಗ ನಮ್ಮಲ್ಲಿ ಆಧಾರ್ ಕಾರ್ಡ್ ಇದೆ, ಲಿಂಕ್ ಮಾಡೋದಕ್ಕೆ ವೆಬ್ಸೈಟ್ ಇದೆ, ಲಿಂಕ್ ಮಾಡುವುದಕ್ಕೆ ವೆಬ್ಸೈಟಿಗೆ ಬಂದ್ಬಿಟ್ಟು ನಿಮಗೆ ಎಲ್ಲ ಒಂದು ಗೊತ್ತಾಗೋಗುತ್ತೆ. ನೀವು ವೆಬ್ಸೈಟ್ ಬಿಡೋಕ್ಕೂ ತಯಾರಿಲ್ಲ ಇವರು ಈಗ. ಐ ಡೋಂಟ್ ನೋ ವೈ ದಿ ಕರ್ನಾಟಕ ಗವರ್ನಮೆಂಟ್ ಈಸ್ ಮೇಕ್ ಯೂಸ್ ಆಫ್ ದಿ ಟೆಕ್ನಾಲಜಿ ಆಫ್ ಕರ್ನಾಟಕ. ವಿ ಆರ್ ದಿ ಸೈಬರ್ ಲೀಡರ್ಸ್. ನಾವು ಇಡೀ ಇಂಡಿಯಾದಲ್ಲಿ ನಾವು ಸೈಬರ್ ಲೀಡರ್ಸ್. ನಾವೇ ಇದನ್ನು ಉಪಯೋಗಿಸ್ಕೊಂಡಿಲ್ಲ ಅಂತಂದ್ರೆ ಮತ್ತೆಂಥದ್ದು ಇಲ್ಲ. ಹಾಗಾಗಿ ಹಲವಾರು ಪ್ರಶ್ನೆಗಳು ಇವತ್ತು ಈ ಜಾತಿ ಜನಗಣತಿ ವಿಚಾರದಲ್ಲಿ ಕಾಡ್ತಾ ಇದ್ದಾರೆ. ಸೊ ಅದೆಲ್ಲವನ್ನು ಕೂಡ ಮೀರಿ ಇವತ್ತೊಂದು ದಿವಸ ಮೋದಿಯವರು ಹೇಳಿರುವಂಥದ್ದು ಯಶಸ್ವಿ ಆಗಬೇಕು ಅಂತಂದರೆ ಅವ್ರು ಬೇರೆ ಥರ ಎಕ್ಸ್ಪರ್ಟೈಸ್ ಜನ ಹಾಕೋತಾರೆ ಅವರು. ಹಾಗಾಗಿ ಅದನ್ನು ನಾನು ಕೂಡ ಸ್ವಾಗತ ಮಾಡ್ತೇನೆ. ಮತ್ತು ಈ ಗೊಂದಲ ಏಕೆಂತಂದ್ರೆ ಈಗ ಹೇಗಿದ್ರು ಈಗ ನೀವು ಸಿದ್ದರಾಮಯ್ಯನವರು ಇಲ್ಲೆಲ್ಲ ಮೇಜರ್ ಕಮ್ಯುನಿಟೀಸ್ ಒಪ್ಪಿದಾರಲ್ಲ, ಮತ್ತು ತಗೊಂಬನ್ನಿ ಈಗ ತಗೊಂಬಂದು ಇಂಪ್ಲಿಮೆಂಟ್ ಮಾಡಿ. ಮತ್ತೆ ಈಗ ಅಲ್ಲ, ಅವರು ಭಾಳ ಬೇಷರತ್ತಾಗಿ ಎಲ್ಲ ವೆಲ್ಕಮ್ ಮಾಡಿದ್ದಾರೆ. ಐತಿಹಾಸಿಕ ಅಂತ ಹೇಳಿದ್ದಾರೆ, ಕುಮಾರಸ್ವಾಮಿ ಐತಿಹಾಸಿಕ ಅಂತ ಹೇಳಿದ್ದಾರೆ. ಮತ್ತು ಮಾಡಿ, ಮತ್ತೆ ಎಲ್ಲರೂ ಒಪ್ಕೊಂಡಿದ್ದಾರಲ್ಲ. ಮತ್ತೇನು ಸರ್? ಅಲ್ಲೆಲ್ಲ ನೋಡಿ ನಿನ್ನೆ ಎಲ್ಲ ಗಲಾಟೆಗಳಾಗಿದ್ದಾರೆ. ಪಾಕಿಸ್ತಾನ್ಗೆ ಜೈ ಅಂತ. ಇದು ಕೆಲವ್ರಿಗೆ ಏನೋ ತಲೆ ಒಳಗೆ ತುಂಬಿಕೊಂಡು ಕೆಲವು ಲೀಡರ್ಗಳು ಸಾಯ್ತಾ ಇದ್ದಾರೆ. ಪಾಕಿಸ್ತಾನ್ಗೆ ಜೈ ಅಂದವನಿಗಿಂತ ಸಂದರ್ಭದಲ್ಲಿ ಗುಂಡಿಟ್ಕೊಳ್ಬೇಕು. ದರ್ ಇಸ್ ನೋ ಎಕ್ಸೆಪ್ಷನ್. ಅವ್ರಿಗೆ ಸುಮ್ಮನೆ ಅನಾವಶ್ಯಕವಾಗಿ ಇಂಥ ಸಂದರ್ಭದಲ್ಲಿ ಮಾಡುವಂಥದ್ದು ನಾವು ಯಾರು ಮೆಚ್ಚುವಂಥದ್ದು. ಹಾಗಾಗಿ ಹೇಗೆ
1971ರಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು ಬಗ್ಗು ಬೆಳೆದು ಅಲ್ಲಿ ಬೇರೆ ಭಾಳ ಕಟ್ಟದಲ್ಲಿದ್ದಂಥವ್ರಿಗೂ ಕೂಡ ಒಂದು ದೇಶವನ್ನು ಕಟ್ಕೊಟ್ಟಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಇಡೀ ದೇಶ ವಿರೋಧ ಪಕ್ಷದ ನಾಯಕರುಗಳಾದಿಯಾಗಿ ಇಂದಿರಾ ಗಾಂಧಿಯವರ ಜೊತೆಗಿದ್ದು ಅವ್ರಿಗೆ ಬೆಂಬಲವನ್ನು ಕೊಟ್ಟರು ಅಂತಕ್ಕಂಥದ್ದು ಗೊತ್ತಿದೆ. ಸ್ನೇಹಿತರೆ, ರಾಜ್ಯದಲ್ಲಿ ಜಾತಿ ಗಣತಿ, ಜಯಪ್ರಕಾಶ್ ವರದಿ, ಕಾಂತರಾಜ್ ವರದಿ, ಹೀಗೆ ಒಂದು ದೊಡ್ಡ ಗೊಂದಲ ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸರ್ಕಾರ ಅದಕ್ಕಿಂತ ಮುಂಚೆ ಯಾಕಾದ್ರೂ ಮನಸ್ಥಿತಿ ಬರ್ತಿದೆ ಅಂತ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋ ಅಲ್ಲ, ಅವ್ರಿಗೆ ಏನಾಗಿದೆ ಇವಕ್ಕೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಕೆಲವು ಹುಡುಗರುಗಳಿಗೆ ಏನಾಗಿದೆ ಅಂತಂದರೆ, ಇಲ್ಲಿ ಅನ್ನ ತಿಂತಾವ್ರೆ, ಇಲ್ಲಿ ನೀರು ಕುಡಿತಾ ಇದ್ದೀವಿ, ಪಾಕಿಸ್ತಾನಕ್ಕೆ ಜೈ ಅಂತಕ್ಕಂಥದ್ದು ಅದು ಒಂದು ಮೊದಲಿಂದ ಹಿಂಗೆ ಅಲ್ಲಲ್ಲೇ ಶುರು ಆಗ್ತದೆ. ಬಟ್ ಅದು ಯಾವ ಕಾರಣಕ್ಕೂ ಇರಬಾರ್ದು. ನಾನು ಹೇಳ್ತೀನಿಲ್ಲ, ಒಂದು ಕಾನೂನು ತರಬೇಕಾಗ್ತದೆ. ನಮ್ಮ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಕ್ಕೆ ಜೈ ಅಂತಂದವ್ರನ್ನ ಅವರಿಂದ ನಾವು ಏನಿದ್ರು ಕೂಡ ದೇಶದ್ರೋಹಿಗಳು ಅವರು ತೀರ್ಮಾನ ಆಗಬೇಕು. ಅವ್ರಿಗೆ ಎಲ್ಲ ರೀತಿಯ ಫೆಸಿಲಿಟೀಸ್ಗಳು ಕೂಡ ಕಟ್ಟಾಗಬೇಕು ಮತ್ತು ದೇ ಮಸ್ಟ್ ಬಿ ಫರ್ನಿಶ್ಡ್. ಇದೆಲ್ಲ ಯಾಕೆಂದರೆ ಜನರ ಮನಸ್ಸಲ್ಲಿ ಏನಾಗುತ್ತೆ ಈ ಸಂದರ್ಭದಲ್ಲಿ, ಯಾಕೆಂತ ನಾವು ಕಳ್ಕೊಂಡಿದ್ದೀವಿ, ನಮ್ಮ ಅಣ್ಣ ತಮ್ಮಂದಿರನ್ನ ಕಳ್ಕೊಂಡಿದ್ದೀವಿ. ನಾವು ಕೆಲವರು ಅಲ್ಲ, ಕೆಲವರು ಇದ್ದಾರೆ. ಈಗ ಪಾಕಿಸ್ತಾನದಲ್ಲಿ ತಗೊಳ್ಳಿ, ಪಾಪ ನಮ್ಮ ಜಮ್ಮು ಕಾಶ್ಮೀರಲ್ಲಿ ಒಬ್ಬ ಎಷ್ಟು ಚೆನ್ನಾಗಿ ಹೇಳ್ತಾನೆ ಡ್ರೈವರು, ಅವನು ನನ್ನ ಹತ್ರ ಬಂದೂಕಿಲ್ಲ ಸರ್, ನನ್ನ ಹತ್ರ ಸ್ಟೇರಿಂಗ್ ಇದೆ, ಅನ್ನ ಸರ್ ನನಗಿದು ಅನ್ನ ಕೊಡ್ತಾ ಇದ್ದಾರೆ ಸರ್ ಈ ದೇಶ, ಆದರೆ ಈಗೇನೋ ಬಂದ್ಬಿಟ್ಟಿದೆ ಸರ್ ಇವ್ರಿಗೆಲ್ಲ ಅಂತೇಳಿ. ಸೊ ಹಾಗಾಗಿ ಯಾಕೆ ನಮ್ಮ ಪಾಕಿಸ್ತಾನ್ ಸುಮ್ಮನೆ ಮಧ್ಯಪ್ರವೇಶ ಮಾಡಿ ಹಾಳು ಮಾಡ್ತಾ ಇದೆ. ಕಾಶ್ಮೀರ್ ಭಾಳ 370 ತೆಗೆದಿದ್ದು ಕೂಡ ಭಾಳ ದೊಡ್ಡ ವಿಚಾರ. ಈಗ ನಾನು ಕೊಡಗಿನಲ್ಲಿ MP ಇದ್ದಂಥ ಒಬ್ಬ ಬರೀತಾನೆ, ಒಬ್ಬ ಟ್ಯೂರಿಸ್ಟ್ ಬರೀತಾನೆ, ಒಂದು ನೋಟ್ ಬರೀತಾನೆ ಅವನು, ಕಾಶ್ಮೀರ್ ಆ್ಯಂಡ್ ಕೂರ್ಗ್ ಆರ್ ದ ಬೆಸ್ಟ್ ಪೀಸ್ ಆಫ್ ಲ್ಯಾಂಡ್ ಅಂಡ್ ಅರ್ತ್ ಅಂತಂತ ಹೇಳ್ತಾನೆ ಅವನು, ಅಂದ್ ಅರ್ತ್ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕಾಶ್ಮೀರ ನಮ್ಮ ಆತ್ಮ, ಅದು ಇವತ್ತಿನ ದಿವಸ ದೇಶಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಬೇಕಾದ ಜನರಿಗೆ ಅನ್ನ ಕೊಡುತ್ತೆ. ಹೌದು, ನಾವು ಕ್ರಮ ಮಾಡಿದ್ವಿ, ಎಲ್ಲ ತೊಗೊಂಡೋಗ್ತೀವಿ, ಯಾರೋ ಪೊಲೀಸ್ನಾಗ ಬಿಟ್ಟು ಕಳಿಸ್ತಾನೆ, ಹಂಗೆಲ್ಲ ಅನ್ಬೋ ಅಷ್ಟೇ, ಹಂಗಾಗಬಾರ್ದು. ಇದಕ್ಕೆ ಒಂದು ಬಿಗಿಯಾದ ಕಾನೂನುಗಳನ್ನ ತರಬೇಕು. ಅದರಲ್ಲಿ ಎಲ್ಲರೂ ಉಂಟಾ, ನಮ್ಮ ದೇಶದ ಅನ್ನ, ನಮ್ಮ ದೇಶದ ನೀರು, ನಮ್ಮ ದೇಶದ ಅನ್ನ ತಿಂದು ಇವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಇಲ್ಲಿ ಕೂತ್ಕೊಂಡು ಇವು ಆಗ್ತಾನೆ ಇರ್ತವೆ ಹಾಗಾಗಿ ತಪ್ಪಿಸ್ಬೇಕಿದೆ ಬಲವಾದ ಕಾನೂನುಗಳ ಮೂಲಕ. ಮತ್ತೆ ನಿನ್ನೆ ದಿವಸ ಮೋದಿಯವರು ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾವು ಜನರಲ್ ಸೆನ್ಸಸ್ ಜೊತೆಗೆ ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಕ್ಯಾಬಿನೆಟ್ನಲ್ಲಿ ಕೂಡ ಅದು ಡಿಸಿಷನ್ ಆಗಿದೆ. ಏಕೆಂದರೆ ಅದನ್ನು ಇಡೀ ದೇಶ ಇವತ್ತು ಸ್ವಾಗತ ಮಾಡಿದೆ. ಎಲ್ಲ ರಾಜಕೀಯ ಪಕ್ಷಗಳು, ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರು ಸೇರಿದ ಹಾಗೆ ಇದನ್ನು ಸ್ವಾಗತ ಮಾಡಿದ್ದಾರೆ. 2011ರಲ್ಲಿ ಆಗಿದ್ದಂಥ ಸೆನ್ಸಸ್ ಇಂಡಿಯಾ 2011ರಲ್ಲಿ 21ಕ್ಕೆ ಆಗಬೇಕಾಗಿತ್ತು. ಬಟ್ ಹಲವಾರು ಕಾರಣಗಳಿಂದ ಸೆನ್ಸಸ್ ಆಗಲಿಲ್ಲ. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮೋದಿಯವರು 2021ಕ್ಕೆ ಆಗಬೇಕಾಗಿತ್ತು. ಈಗ ನಾನು ಅದನ್ನು ಮಾಡ್ತೀನಿ, ನಾನು ಸಾಮಾನ್ಯ ಗಣತಿಯೊಂದಿಗೆ ಜಾತಿ ಜನಗಣತಿನೂ ಕೂಡ ಮಾಡಿಸ್ತೀನಿ ಅಂತ ಹೇಳಿದರು. ಬಿಕಾಸ್ ಈ ರಾಜ್ಯದ ಜಾತಿ ಗಣತಿಗೂ ಕೇಂದ್ರ ಸರ್ಕಾರ ಮಾಡತಕ್ಕಂಥ ಜಾತಿ ಗಣತಿ ಭಾಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಏನಪ್ಪ ಅಂತಂದರೆ ಒಂಥರ ಎಕ್ಸ್ಪರ್ಟೈಸ್ ಇರ್ತಾರೆ, ಅನುಭವಿಗಳಿರ್ತಾರೆ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಅಭಿಮಾನದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಇಂದು ಇಡೀ ಜಗತ್ತಿನಲ್ಲಿ ಕಾರ್ಮಿಕ ದಿನಾಚರಣೆ ಆಗ್ತಾ ಇದೆ.
ಬಹುಶಃ ಈ ದೇಶ ಕಟ್ತಕ್ಕಂಥವ್ರು ನಮ್ಮ ಕಾರ್ಮಿಕ ವರ್ಗ, ಶ್ರಮಜೀವಿ. ಹಾಗಾಗಿ ಈ ಕಾರ್ಮಿಕ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ ಅವ್ರಿಗೆ ಶುಭಾಶಯಗಳನ್ನು ಕೂಡ ಹೇಳ್ತಾ, ಬೇಕಾದಷ್ಟು ರೀತಿಯಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಇದ್ದಾಗ ನಾನು ಕೂಡ MP ಇದ್ದೆ. ಆವಾಗ ಸೆಸ್ ಅಂತ ಹಾಕಿ ಸುಮಾರು ಇವತ್ತು ನಮ್ಮ ರಾಜ್ಯದಲ್ಲಿ 15,000 ಕೋಟಿ ರೂಪಾಯಿ ಡಿಪಾರ್ಟ್ಮೆಂಟ್. ಹಾಗಾಗಿ ಇವತ್ತಿನ ಇದಕ್ಕೆ ನಾವೆಲ್ಲರೂ ಕೂಡ ಅದನ್ನು ಒಳ್ಳೆಯದು ಹೇಳ್ತಾ ಕಾರ್ಮಿಕ ವರ್ಗಕ್ಕೆ. ಮತ್ತು ಎರಡನೇದಾಗಿ ಇವತ್ತು ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೇ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ. ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವರ ಜೊತೆಗೆ, ಸರ್ಕಾರದ ಜೊತೆಗೆ, ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವನ್ನು, ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ. ಹಾಗಾಗಿ ನಾವ್ಯಾರು ಬೇರೆ ಯಾರು ಮೆಚ್ಚುವಂಥದ್ದು. ಸಿದ್ದರಾಮಯ್ಯ ಏಕವಚನದಲ್ಲಿ ಎಲ್ಲರನ್ನು ಮಾತಾಡ್ಸಕ್ಕೆ ಹೋಗಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ. ಏಕವಚನದಲ್ಲಿ ಮಾತಾಡಿಸ್ಲಿಕ್ಕೆ ಹೋಗಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ ಮತ್ತು ತಮಗಿರುವಂಥ ಗೌರವ ಕೂಡ ಕಳ್ಕೊತಾ ಇದ್ದಾರೆ. ನೋ ನೋ ಏಕೆಂದರೆ ಒಬ್ಬ ಸೀನಿಯರ್ IAS IPS ಆಫೀಸರ್ಸ್ಗೆ ನಾವೇ ಗೌರವ ಕೊಡಲಿಲ್ಲ ಅಂದರೆ ಸರ್ಕಾರ ಏನು, ಜನಗಳೆದುರಿಗೆ ಏನಾಗುತ್ತೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.